ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೆ ಮುಜುಗರವನ್ನ ತಂದಿದೆ ಬರ ಅಧ್ಯಯನ ಪ್ರವಾಸ. ಬರ ಅಧ್ಯಯನಕ್ಕೆ ಬಂದಂತಹ ಸಚಿವರಿಗೆ ಪಿಜಿ ಪಾಳ್ಯ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೆ ಮುಜುಗರವನ್ನ ತಂದಿದೆ ಬರ ಅಧ್ಯಯನ ಪ್ರವಾಸ. ಬರ ಅಧ್ಯಯನಕ್ಕೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಪಿಜಿ ಪಾಳ್ಯ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಬಿಟ್ಟಿ ಭಾಗ್ಯ ನಮಗೆ ಬೇಡ, ಮೊದಲು ನೀರನ್ನ ಕೊಡಿ ಅಂತ ಕಿಡಿಕಾರಿದ್ದಾರೆ. ಹನೂರು ತಾಲೂಕಿನಲ್ಲಿ ಬರ ಅಧ್ಯಯನಕ್ಕೆ ತೆರಳಿದಂತಹ ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೆ ತರಾಟೆಗೆ ತೆಗೆದುಕೊಂಡು ಪಿಜಿ ಪಾಳ್ಯಕ್ಕೆ ಬರ್ತಾ ಇದ್ದಂತೆ ಸಚಿವರ ವಿರುದ್ಧವಾಗಿ ಗರಂ ಆಗ್ತಾರೆ ಗ್ರಾಮಸ್ಥರು. ನಿಮಗೆ ಊಟ ಕೊಡಿ, ಬಟ್ಟೆ ಕೊಡಿ ಅಂತ ಹೇಳಿ ಕೇಳಲ್ಲ, ಕುಡಿಯಲು ನೀರು ಕೊಡಿ, ಕೂಲಿ ಮಾಡಿಕೊಂಡು ನಾವು ನಮ್ಮ ಜೀವನವನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ನೀರು ಬೇಕು ನಮಗೆ, ಫಸ್ಟ್ ಆಫ್ ಆಲ್ ನೀರು ಬೇಕಾಗಿರೋದು, ಆ ನೀರನ್ನ ಕೊಡಿ, ನಾವು ಏನು ಕೇಳ್ತಾ ಇಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವರು ಬರ್ತಾ ಇದ್ದ ಹಾಗೆ ಪಿಜಿ ಪಾಳ್ಯ ಗ್ರಾಮಕ್ಕೆ ಅವರು ಭೇಟಿ ನೀಡ್ತಿದ್ದ ಹಾಗಲೇ ಗ್ರಾಮಸ್ಥರು ತರಾಟೆಗೆ ತಗೊಂಡು ಈಗ ನಮ್ಮ ಜಾತಿಯವರು ನಾಲ್ಕೈದು ಕುಳಾದ ಯಾರು ನೋಡೋದೇ ಇಲ್ಲ ಸಾಯಿ ಅಲ್ಲ ಅವರು ಎರಡನೇ ದಿನ ಹನೂರು ಭಾಗದಲ್ಲಿ ಎಲ್ಲೆಲ್ಲಿ ಹೆಚ್ಚು ಹಾನಿಯಾಗಿದೆ ಆ ಭಾಗಗಳಲ್ಲಿ ಮಾನ್ಯ ಶಾಸಕರಾದಂಥ ಮಂಜುನಾಥ್ರವರು, ಮಾಜಿ ಶಾಸಕರಾದ ನರೇಂದ್ರ ಅವರು, ಜಿಲ್ಲಾಧಿಕಾರಿಯವರು, ಇತರ ಎಲ್ಲ ಅಧಿಕಾರಿಗಳು ಹೊರಗೂಡಿ ನಾವು ಇವತ್ತು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ. ಹಾಗಾಗಿ ಇವತ್ತು ನೊಕ್ನಹಳ್ಳಿ, ಉತ್ತೂರು, ಪಿಜಿ ಪಾಳ್ಯ, ಮೊರೆದೊಡ್ಡಿಗೆ ಈ ಭಾಗದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಸರ್, ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ತಾಲೂಕು ಹನೂರು ತಾಲೂಕು ಅಂತ ಹೇಳಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಸಭೆ ಮಾಡಿದ್ರು. ಹಾಗಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗ್ಬೇಕಾಗಿದೆ. ಆದಿವಾಸಿ ಸೋಲಿಗರು ಕೂಡ ಅತಿ ಹೆಚ್ಚಾಗಿ ಇದೇ ತಾಲೂಕಲ್ಲಿ ಇದ್ದಾರೆ. ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಾ? ಹೌದು, ಎಲ್ಲ ಇವತ್ತು ನಾವು ಮೊದಲು